ಉಡುಪಿ ಮತ್ತು ಕುಂದಾಪುರ ಅಂದ ಕೂಡಲೇ ನೆನಪಾಗೋದು ಅಲ್ಲಿನ ಸುಂದರ ಬೀಚ್ಗಳು. ಆದರೆ ನಂಬಲಾರದಷ್ಟು ಆಫ್ ಬೀಚ್ ಜಾಗಗಳು ಉಡುಪಿ ಮತ್ತು ಕುಂದಾಪುರದಲ್ಲಿದೆ. ಕಾಡಿನ ಮಧ್ಯದಲ್ಲಿರುವ ಸುಂದರ ಜಲಪಾತ, ತೆಂಗಿನ ಮರಗಳ ಮಧ್ಯೆ ಗಂಭೀರವಾಗಿ ನಿಂತಿರುವ ಆಂಜನೇಯನ ಸ್ಟ್ಯಾಚ್ಯೂ, ಹಾಗೆ ಅಡ್ವೆಂಚರ್ ಇಷ್ಟಪಡುವವರಿಗಾಗಿ ದಟ್ಟವಾದ ಮ್ಯಾಂಗ್ರೋವ್ ಫಾರೆಸ್ಟ್ನಲ್ಲಿ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್. ಡೆಸ್ಟಿನೇಷನ್ಗಳು ಮಾತ್ರವೇ ಅಲ್ಲ, ಹೋಗುವ ದಾರಿಗಳು ತೋರಿಸುವ ಸುಂದರ ದೃಶ್ಯಗಳು, ಹಾಗೆ ಕೆಲವು ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಝೀರೋ ಕ್ರೌಡ್ ಜಾಗಗಳನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋನಲ್ಲಿ ಜಾಗಗಳನ್ನು ಮಾತ್ರವೇ ಅಲ್ಲ, ಹೋಗುವ ದಾರಿಗಳು ಕೊಡುವ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸ್ಗಳನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ. ಹಸಿರು ಕಾಡಿನ ಮಧ್ಯೆ ಹಾದು ಹೋಗುವ ಈ ರಸ್ತೆಗಳು, ಎಡಬದಿಯಲ್ಲಿ ಹಳ್ಳಿಗಳ ನೋಟ, ಬಲಬದಿಯಲ್ಲಿ ದಟ್ಟ ಅರಣ್ಯ. ರಸ್ತೆ ಸರ್ಪದಂತೆ ತಿರುಗುತ್ತಾ ಸಾಗುತ್ತದೆ. ಪ್ರತಿಯೊಂದು ತಿರುವು ಹೊಸ ನೋಟ, ಹೊಸ ಅನುಭವ. ಈ ಹಾದಿ ಹೃದಯವನ್ನೇ ಸೆಳೆಯುತ್ತದೆ. ಇವತ್ತಿನ ಫಸ್ಟ್ ವ್ಯೂ ಪಾಯಿಂಟ್ ನಮ್ಮದು ತೊಂಬಟ್ಟು ಫಾಲ್ಸು. ಆನ್ ದ ವೇನಲ್ಲಿದ್ದೀವಿ. ನನ್ನಿಂದ ನೋಡ್ಬೋದು ನೀವು, ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ಸೊ ಹಾಗೆ ಪಾಸ್ ಮಾಡಿಕೊಂಡು ಹೋಗಬೇಕು. ಇನ್ನೊಂದು 1 ಕಿಲೋಮೀಟರ್ ದೂರದಲ್ಲಿದೆ ವಾಟರ್ ಫಾಲ್ಸು. ಬಟ್ ಇಲ್ಲೊಂದು ಬ್ಯೂಟಿಫುಲ್ ಸ್ಪಾಟ್ ಕಾಣಿಸ್ತು ನಮಗೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಕಟ್ಕೊಂಡ್ಬಂದಿದ್ದೀವಿ. ಸೊ ಇಲ್ಲಿ ಕುತ್ಕೊಂಡು ನೆಮ್ಮದಿಯಾಗಿ ಯಾರೂ ಇಲ್ಲ, ಬರೀ ನಾವೇ. ಸೊ ಆರಾಮಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಫುಲ್ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದ್ದೀವಿ. ತೊಂಬಟ್ಟು ಫಾಲ್ಸ್ಗೆ ಗೂಗಲ್ ಮ್ಯಾಪ್ ನಮಗೆ 2 ದಾರಿಗಳನ್ನ ತೋರಿಸ್ತು. ಒಂದು ಕೆರೆಕಟ್ಟೆಯಿಂದ, ಇನ್ನೊಂದು ಹಂಚಿಕಟ್ಟೆಯಿಂದ. ಕೆರೆಕಟ್ಟೆ ಕಡೆಯಿಂದ ಹೋದರೆ ಫಸ್ಟ್ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಆದರೆ ಹಂಚಿಕಟ್ಟೆಯಿಂದ ಹೋದರೆ ನೀವಲ್ಲಿ ಒಂದು ಬ್ರಿಡ್ಜ್ನ ಕ್ರಾಸ್ ಮಾಡಬೇಕಾಗತ್ತೆ. ಬಟ್ ಆ ಬ್ರಿಡ್ಜ್ ಮೇಲೆ ಕಾರ್ಗಳು ಹೋಗೋದಿಲ್ಲ, 2 ವೀಲರ್ ಮಾತ್ರನೇ ಹೋಗುತ್ತೆ. ಕಾರಲ್ಲಿ ಹೋಗೋರಾದರೆ ಕೆರೆಕಟ್ಟೆ ಕಡೆಯಿಂದ ಹೋಗಿ, ಹಂಚಿಕಟ್ಟೆ ಕಡೆಯಿಂದ ಹೋಗೋರು 2 ವೀಲರಲ್ಲಿ ಹೋಗಿ ಅದ್ಭುತವಾದಂತಹ ದೃಶ್ಯಗಳು ನೀವು ದಾರಿನಲ್ಲಿ ನೋಡಕ್ಕೆ ಸಿಗುತ್ತೆ. ಇನ್ನು ತೊಂಬಟ್ಟು ಫಾಲ್ಸು ರೈನಿ ಸೀಸನಲ್ಲಿ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಕ್ಲೋಸ್ ಆಗಿರುವಂಥ ಅವಕಾಶಗಳು ಹೆಚ್ಚು. ನೀವು ಅದನ್ನು ಚೆಕ್ ಮಾಡಿಕೊಂಡು ಫಸ್ಟು ಹೋಗಿ. ಕಾಂತಾರ ಮೂವಿ ಬಂದಮೇಲೆ ತೊಂಬಟ್ಟು ಫಾಲ್ಸು ಸ್ವಲ್ಪ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ನೀವು ಈ ವಾಟರ್ ಫಾಲ್ಸ್ಗೆ ಬರೋದಿದ್ರೆ ಪೋಸ್ಟ್ ಮಾನ್ಸೂನ್ ಪ್ಲಾನ್ ಮಾಡ್ಕೊಳ್ಳಿ. ಹಾಗೆ ವೀಕ್ ಡೇ ಬಂದರೆ ಸ್ವಲ್ಪ ಕ್ರೌಡ್ ಕಮ್ಮಿ ಇರುತ್ತೆ. ನೆಕ್ಸ್ಟ್ ನಾವು ಹೊರಟಿರುವಂತಹ ಜಾಗ ರಿಷಬ್ ಶೆಟ್ಟಿಯವರ ಊರಿನಲ್ಲಿರುವಂತಹ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ. ಈಗ ನಾವು ಚೆಕ್ ಪೋಸ್ಟ್ ಅನ್ನ ಎಕ್ಸಿಟ್ ಮಾಡಿಕೊಂಡು ಕೆರೆಕಟ್ಟೆ ಮುಖಾಂತರ ಹೋಗ್ತೀವಿ. ಹೆಂಗಿದೆ ಮೇಘ ಅಡ್ವೆಂಚರಸ್? ಅದಕ್ಕೆ ಈ ಸಲ ನಿಮ್ಮನ್ನೇ ಓಡ್ಸೋಕೆ ಬಿಟ್ಟಿರೋದು. ಓಡಿಸಿ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಲಾಸ್ಟ್ ಒಂದು ಅರ್ಧ ಕಿಲೋಮೀಟರು ಫುಲ್ಲು ನೋಡ್ತಾ ಇದ್ದೀರಲ್ಲ ಈ ಥರ ಮಣ್ಣು. ಆ್ಯಕ್ಚುಲಿ ಕಾರು ಎಲ್ಲ ಬಂದು ಹೋಗ್ತಿದೆ,
ಸ್ಕೂಟಿ ಆದರೆ ಸ್ವಲ್ಪ ಕಷ್ಟ ಆಗ್ಬೋದು, ಬೈಕ್ ಈಸಿಯಾಗಿ ಬರುತ್ತೆ, ಕಾರು ಹತ್ತಿಸ್ಬೋದು. ಮಳೆ ಬಂದುಬಿಟ್ರೆ ಮಾತ್ರ ಹೆವಿಯಾಗಿ ಕಷ್ಟ ಆಗ್ಬಿಡುತ್ತೆ, ಸ್ವಲ್ಪ ಕೊಚ್ಚೆ ಕೊಚ್ಚೆ ಥರ. ಬಟ್ ಬರ್ತಾ ರೋಡು ಅಂದರೆ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಡಿಕೆ ತೋಟಗಳು, ರಬ್ಬರ್ ತೋಟಗಳು ಮಸ್ತಾಗಿತ್ತು, ಸಖತ್ತಾಗಿತ್ತು ನೋಡೋದಕ್ಕೆ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಫಸ್ಟ್. ಕೆರಾಡಿ ಗ್ರಾಮದಲ್ಲಿರುವಂತಹ ಈ ಕೇಶವನಾಥೇಶ್ವರನ ದೇವಸ್ಥಾನವು ಹಚ್ಚ ಹಸಿರು ಪರಿಸರದ ಮಧ್ಯೆ ಇರುವಂತಹ ಈ ಅಂಚಿನ ಮನೆಯಂತೆ ಕಾಣುವ ದೇವಸ್ಥಾನದ ಒಳಗೆ ಬಂದ್ರೆ ಅಲ್ಲಿ ನಮಗೆ ಕಾಣುತ್ತದೆ ಒಂದು ಗುಹೆ. ಈ ಗುಹೆಯೊಳಗೆ ಸದಾಕಾಲ ಒಂದಡಿ ನೀರು ಇದ್ದೇ ಇರುತ್ತೆ. ಈ ನೀರಲ್ಲಿ ಸಾವಿರಾರು ಮೀನುಗಳು, ಹಾವುಗಳು ಇದೆಯಂತೆ. ನಮ್ಮ ಕಣ್ಣಿಗೆ ಹಾವುಗಳು ಕಾಣಿಸ್ಕೊಂಡಿಲ್ಲ, ಆದ್ರೆ ಕಾಲಿಟ್ಟದ ಕೂಡಲೇ ಮೀನುಗಳು ಬಂದು ಕಾಲಿಗೆ ಮುತ್ತಿಕ್ತಾ ಇದ್ವು. ಸ್ಕಂದ ಪುರಾಣದ ಪ್ರಕಾರ ಭೂಮಿಯ ಮೇಲೆ ಪುರುಷರ ಸಂತತಿ ಕಮ್ಮಿಯಾಗಿ ಸೃಷ್ಟಿಯಲ್ಲಿ ಅಲ್ಲಕಲ್ಲೋಲವಾದಾಗ ಆದಿಪುರುಷನಾದ ಶಿವನು ಭೂಮಿಗೆ ಬಂದು ನೆಲೆಸಿದರೆ ಈ ಕಷ್ಟ ಪರಿಹಾರ ಕಾಣುತ್ತದೆ ಎಂದು ಶಿವನು ಭೂಮಿಗೆ ಬಂದಾಗ ಇಲ್ಲಿನ ಪರಿಸರ, ಗುಹೆ, ಜಲಚರಗಳನ್ನು ನೋಡಿ ಇಲ್ಲಿಯೇ ಧ್ಯಾನ ಮಾಡುತ್ತಾ ನೆಲೆಸುತ್ತಾನೆ. ಈ ಗುಹೆಯೊಳಗೆ ಮನುಷ್ಯರು ಹೋಗಲಾರದಂತಹ ಇನ್ನೊಂದು ಗುಹೆ ಇದೆ. ಅಲ್ಲಿ ಶಿವನ ಮೂಲಲಿಂಗವಿದೆ. ಕಲಿಯುಗದಲ್ಲಿ ಮನುಷ್ಯರು ಪೂಜೆ ಮಾಡಲೆಂದು ಹೊರಗಡೆ ದೇವತೆಗಳು ಉದ್ಭವ ಲಿಂಗವನ್ನು ಸ್ಥಾಪಿಸಿದ್ದಾರೆ. ಈ ಉದ್ಭವ ಲಿಂಗವನ್ನು ಮುಟ್ಟು ಬೇಡಿಕೊಂಡರೆ ಅದು ಆ ಮೂಲಲಿಂಗವನ್ನು ಮುಟ್ಟಿ ಬೇಡಿಕೊಂಡಷ್ಟೇ ಪುಣ್ಯ ಸಿಗುತ್ತದೆ. ಇನ್ನು ಇಲ್ಲಿ ದಿನನಿತ್ಯ ಅನ್ನದಾನ ಕೂಡ ಮಾಡ್ತಾರೆ. ಎಷ್ಟು ಪ್ರೀತಿಯಿಂದ ರುಚಿಕರವಾದಂತಹ ಊಟ ನಮಗೆ ಇಲ್ಲಿ ಇವರು ಕೊಟ್ಟರು, ತುಂಬ ಖುಷಿಯಾಯಿತು. ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು ತೊಂಬಟ್ಟು ಫಾಲ್ಸ್ ಮುಗಿಸ್ಕೊಂಡು ಕೆರೆ ಕಟ್ಟೆ ಮುಖಾಂತರ. ಎಲ್ಲರೂ ಅಂದರೆ ಸ್ವಲ್ಪ ಜನ ಕೆರಾಡಿ ಕಡೆಯಿಂದನೂ ಬರ್ತಾರೆ, ಬಟ್ ದಾರಿ ಅಷ್ಟು ಚೆನ್ನಾಗಿಲ್ಲ, ತುಂಬ ಮಡ್ ರೋಡು ಎಲ್ಲ ಇದೆ. ಬಟ್ ಇವಾಗ ನಾವು ಹೋಗ್ತಾ ಇರೋದು ಕೆರಾಡಿ ಕಡೆಯಿಂದನೇ. ಇಲ್ಲಿಂದ ಇವಾಗ ನಾವು ಮರವಂತೆಗೆ ಹೋಗ್ತಾ ಇದ್ದೀವಿ. ಇನ್ನು ಮರವಂತೆ ಬೀಚ್ ರೋಡ್ನಲ್ಲಿ ಡ್ರೈವ್ ಮಾಡ್ತಾ ಆ ಕಡೆ ಸಮುದ್ರ, ಈ ಕಡೆ ನದಿನ ನೋಡೋದು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಇನ್ನು ಕುಂದಾಪುರದಲ್ಲಿ ಇನ್ನೊಂದು ಹಿಡನ್ ಜೆಮ್ ಅಂದರೆ ಅದು ಪ್ರಸನ್ನ ಆಂಜನೇಯ ದೇವಸ್ಥಾನ. ಇದು ತೆಂಗಿನ ತೋಟಗಳ ಮಧ್ಯದಲ್ಲಿ ಇರುವಂತಹ ಜಾಗ. ಗಂಭೀರವಾಗಿ ನಿಂತಿರುವ 80 ಅಡಿ ಎತ್ತರದ ಈ ಆಂಜನೇಯನ ಸ್ಟ್ಯಾಚ್ಯೂ ನೋಡಕ್ಕೆ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ಇಲ್ಲಿನ ಪೂಜಾರಿಯವರು ನಮ್ಮನ್ನ ತುಂಬಾ ಚೆನ್ನಾಗಿ ಮಾತಾಡಿಸಿ ಒಳ್ಳೆ ಪೂಜೆ ಮಾಡಿ ಹಾಗೆ ಪ್ರಸಾದ ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು. ನಾವು ನೆಕ್ಸ್ಟ್ ಹೋಗ್ತಿರೋ ಜಾಗ ಕೋಡಿ ಲೈಟ್ ಹೌಸ್ ಬೀಚ್. ಇಲ್ಲಂತೂ ಬೀಚ್ನಲ್ಲಿ ಹೋಗ್ತಾ ಇರೋವಾಗ ಆ ಕಡೆ ನಮಗೆ ಫುಲ್ ಸಮುದ್ರ ಕಾಣಿಸ್ತಿತ್ತು. ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯನ್ಸು. ಸನ್ಸೆಟ್ ಟೈಮು ಗೋಲ್ಡನ್ ಕಲರಲ್ಲಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಕೋಡಿ ಬೀಚು ತುಂಬ ಕ್ಲೀನಾಗಿದೆ ರೀ, ಸಿಕ್ಕಾಪಟ್ಟೆ ಕ್ಲೀನಾಗಿದೆ. ಜನನೂ ಯಾರೂ ಇಲ್ಲ, ಕ್ರೌಡು ಇಲ್ಲ ಅಷ್ಟೊಂದು. ತುಂಬ ಇಷ್ಟ ಆಯಿತು. ಉಡುಪಿನಲ್ಲಿ ಇನ್ನೊಂದು ಹಿಡನ್ ಜೆಮ್ ಅಂದರೆ ಶ್ರೀ ಗುರು ನರಸಿಂಹ ದೇವಾಲಯ. ಈ ದೇವಾಲಯ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗುತ್ತೆ. 1 ಗಂಟೆಗೆ ಮಧ್ಯಾಹ್ನ ಪೂಜೆ ಮಾಡಿ ಕ್ಲೋಸ್ ಮಾಡ್ತಾರೆ, ಮತ್ತೆ ಸಂಜೆ 4 ಗಂಟೆಗೆ ಮತ್ತೆ ಓಪನ್ ಮಾಡ್ತಾರೆ. ಇನ್ನು ಈ ದೇವಸ್ಥಾನದ ಅನ್ನದಾನ ಅಂತೂ ಸುತ್ತಮುತ್ತ ತುಂಬಾನೇ ಫೇಮಸ್ಸು.
ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಇರುತ್ತೆ. ಅಕ್ಕಪಕ್ಕ ಕೆಲಸ ಮಾಡೋ ಲೋಕಲ್ಸ್ ಕೂಡ ಮಧ್ಯಾಹ್ನ ಬಂದು ಇಲ್ಲೇ ಊಟ ಮಾಡ್ತಾರೆ. ಊಟ ಅಂತೂ ತುಂಬಾ ರುಚಿಯಾಗಿತ್ತು. ಇನ್ನು ಉಡುಪಿನಲ್ಲಿ ಮಸ್ಟ್ ಡೂ ಅನ್ನೋ ಅಡ್ವೆಂಚರಸ್ ಬಂದು ಕಯಾಕಿಂಗ್. ಅದಕ್ಕೋಸ್ಕರ ನಾವು ಹೋದ್ವಿ ಸಾಲಿಗ್ರಾಮಕ್ಕೆ. ಅಲ್ಲಿರೋ ವುಡನ್ ಬ್ರಿಡ್ಜ್ ಮೇಲೆ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ನ ತಗೊಂಡು ನೆಕ್ಸ್ಟ್ ನಮ್ಮ ಕಯಾಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಿಜವಾಗ್ಲೂ ಸಾಲಿಗ್ರಾಮದಲ್ಲಿರೋ ಕಯಾಕಿಂಗ್ ಅಂತೂ ಬೆಸ್ಟ್ ಅಂತಾನೆ ಹೇಳ್ಬೋದು. ಯಾಕಂದರೆ ಮ್ಯಾಂಗ್ರೋವ್ ಫಾರೆಸ್ಟು ಇಲ್ಲಿ ತುಂಬ ದಟ್ಟವಾಗಿದೆ, ಹಾಗೆ ತುಂಬ ಪ್ರಶಾಂತವಾಗಿ ಅನಿಸುತ್ತೆ. ಆ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ನಾವು ಕಯಾಕಿಂಗ್ ಮಾಡ್ತಾ ಹೋದರೆ ಇಲ್ಲಿ ಒಬ್ಬರಿಗೆ 300 ರೂಪೀಸ್ ತೊಗೊತಾರೆ 1 ಅವರ್ ಕಯಾಕಿಂಗಿಗೆ. ನಿಜವಾಗ್ಲೂ ಮಿಸ್ ಮಾಡಬಾರ್ದಾಗಿರುವಂತಹ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಇದು. ಉಡುಪಿನಲ್ಲಿ ಬೆಸ್ಟ್ ಬೀಚ್ ಸೈಡ್ ರೋಡು ಡ್ರೈವ್ ಮಾಡಬೇಕು. ಯಾವ ರೋಡ್ ಬೆಸ್ಟು ಅಂತಂದರೆ ಕೋಡಿ ಬೆಂಗರೆ ಬೀಚ್ ರೋಡು. ಇಲ್ಲಿರೋ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಒಂಥರ ಡಿಫ್ರೆಂಟ್ ಸೈಟ್ನಲ್ಲಿದೆ. ಇದರ ಲೊಕೇಶನ್ ಹೇಗೆ ಅಂದರೆ ಒಂದು ಕಡೆ ಸಮುದ್ರ, ಇನ್ನೊಂದು ಕಡೆ ನದಿ, ಮಧ್ಯದಲ್ಲಿ ಈ ದೇವಸ್ಥಾನ. ತುಂಬ ಅದ್ಭುತವಾದಂತಹ ಜಾಗ ಅಂತಲೇ ಹೇಳ್ಬೋದು. ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಜಾಗ, ಯಾವುದೇ ಕ್ರೌಡ್ ಇಲ್ಲ, ಪೀಸ್ಫುಲ್ಲಾಗಿದೆ. ನೆಕ್ಸ್ಟ್ ಹೋಗ್ತಿರುವಂಥ ಜಾಗ ತುಂಬ ಸ್ಪೆಷಲ್ ಜಾಗ. ಸ್ವರ್ಣ ನದಿ ಅರೇಬಿಯನ್ ಸಮುದ್ರನ ಮೀಟ್ ಮಾಡೋ ಜಾಗ. ಬನ್ನಿ ನೋಡೋಣ. ಈ ಜಾಗ ಕಂಪ್ಲೀಟ್ಲಿ ಝೀರೋ ಕ್ರೌಡು. ನೀವೇ ನೋಡ್ಬೋದು, ಯಾರೂ ಇಲ್ಲ, ಪ್ರಶಾಂತವಾಗಿದೆ. ಬಂದು ನೀವು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಒಳ್ಳೆ ಫೋಟೋಗ್ರಫಿ ಮಾಡ್ಬೋದು. ನೇಚರ್ ಲವರ್ಸ್ಗೆ ತುಂಬ ಇಷ್ಟ ಪಡುವಂಥ ಜಾಗ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇದು ಉಡುಪಿ ಕುಂದಾಪುರದಲ್ಲಿರುವಂತಹ ಆಫ್ ಬೀಟ್ ಜಾಗಗಳು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.